ಸಿನಿಮಾ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ರಾಜಕೀಯ ಆಯ್ತು, ಸಹಕಾರ ಆಯ್ತು, ಈಗ ಇದರ ಜೊತೆಗೆ ಸಿನಿಮಾ. ಮೊಮ್ಮಗಳ ಹೆಸರಲ್ಲಿ ಪ್ರೊಡಕ್ಷನ್ ಹೌಸ್ ಆರಂಭಿಸಿದ್ದಾರೆ. ಐರಾ ಹೆಸರಲ್ಲಿ ಪ್ರೊಡಕ್ಷನ್ ಹೌಸ್. ಐರಾ ಪ್ರೊಡಕ್ಷನ್ ಹೌಸ್ನಿಂದಲೇ ಸಿನಿಮಾ ನಿರ್ಮಾಣ. ಈಗಾಗಲೇ 2 ಕನ್ನಡ ಸಿನಿಮಾಗಳ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಐರಾ ಪ್ರೊಡಕ್ಷನ್ ಹೌಸ್ನಿಂದ 2 ಕನ್ನಡ ಸಿನಿಮಾಗಳು. ರಮೇಶ್ ಅರವಿಂದ್, ಗೋಲ್ಡನ್ ಸ್ಟಾರ್ ಗಣೇಶ್, ಡಾಲಿ ಧನಂಜಯ್ ಐರಾ ಪ್ರೊಡಕ್ಷನ್ನಲ್ಲಿ ಅಭಿನಯಿಸೋರಿದ್ದಾರೆ. ಮೊಮ್ಮಗಳ ಹೆಸರಿನಲ್ಲಿ ಪ್ರೊಡಕ್ಷನ್ ಹೌಸ್ ಆರಂಭಿಸಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡೋದಕ್ಕೆ ಏನ್ ಕಾರಣ? ಜೊತೆಗೆ ಮೊಮ್ಮಗಳ ಹೆಸರಲ್ಲಿ ಈಗಾಗಲೇ ಪ್ರೊಡಕ್ಷನ್ ನಲ್ಲಿ 2 ಸಿನಿಮಾಗಳು ರೆಡಿ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಸಿನಿಮಾ ಹೆಸರು ಏನೆಲ್ಲ ಗೊತ್ತಾಗ್ತಾ ಇದೆ ಈ ವಿಷಯದಲ್ಲಿ? ಹೌದು ಭಾವನಾ, ಕಳೆದ 2.5 ದಶಕಗಳಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಕ್ರಿಯವಾಗಿ ರಾಜಕಾರಣದಲ್ಲಿರುವಂತದ್ದು, ಅದ್ರ ಜೊತೆಗೆ ಸಕ್ಕರೆ ಉದ್ಯಮ ಹಾಗೂ ಸಹಕಾರ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿರುವಂತದ್ದು. ಈಗ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಚಾಪು ಮೂಡಿಸೋಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಗಿರುವಂತದ್ದು. 2.5 ವರ್ಷಗಳ ಹಿಂದೆ ಜನಿಸಿರ್ತಕ್ಕಂತಹ ತಮ್ಮ ಮೊಮ್ಮಗಳ ಹೆಸರಲ್ಲಿ ಈಗ ಐರಾ ಪ್ರೊಡಕ್ಷನ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಅವರು ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರು ಕೂಡ ಅವರ ಆಪ್ತ ವಲಯದ ಪ್ರಕಾರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಳೆದ 2 ವರ್ಷಗಳಿಂದ ಐರಾ ಪ್ರೊಡಕ್ಷನ್ ಹೌಸ್ ಅನ್ನ ಆರಂಭಿಸಿ ಈಗಾಗಲೇ 2 ಚಿತ್ರಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಡಾಲಿ ಧನಂಜಯ್, ರಮೇಶ್ ಅರವಿಂದ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಪ್ರಮುಖ ಖ್ಯಾತನಾಮ ನಟರು ಈ ಪ್ರೊಡಕ್ಷನ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಈಗಾಗಲೇ ಈ ಸಂಬಂಧಪಟ್ಟಂಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರು ಕೂಡ ಅವರ ಆಪ್ತ ವಲಯ ಪ್ರಕಾರ ಈ ಯಾವಾಗ ಫಿಲ್ಮ್ ರಿಲೀಸ್ ಆಗುತ್ತೆ ಆ ಸಂದರ್ಭದಲ್ಲಿ ಅವರು ಅಧಿಕೃತವಾಗಿ ಕಾರ್ಯಕ್ರಮ ಮಾಡಿ ಈ ಒಂದು ಫಿಲ್ಮ್ ಹೌಸ್ ಬಗ್ಗೆ ಅವ್ರು ಏನು ಪ್ರೊಡಕ್ಷನ್ ಹೌಸ್ ಬಗ್ಗೆ ಘೋಷಣೆ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅವರ ಆಪ್ತ ಮೂಲಗಳು ನೀಡ್ತಿರುವಂತದ್ದು. ಭಾವನಾ, ಎಸ್, ಧನ್ಯವಾದ ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.